ಇವತ್ತು ನಾವು ಹಿಂದಿನ ತರಗತಿಯಲ್ಲಿ ಓದಿದಂತ ಉತ್ಪಾದನಾ ಸಾಧ್ಯತಾ ರೇಖೆಯ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಉತ್ಪಾದನಾ ಸಾಧ್ಯತಾ ರೇಖೆ. ಸೊ ಆಲ್ರೆಡಿ ನಾವು ಓದಿದೀವಿ. ಇಲ್ಲಿ ನಾವು ಉತ್ಪಾದನಾ ಸಾಧ್ಯತೆ ರೇಖೆ ಅಂದಾಗ ಎಕ್ಸ್ ಓ ವೈ ಈ ತರ ಬರುತ್ತೆ ಅಂತಂದು ಹೇಳಿದ್ದೆ ನಾನು. ಎ ಬಿ ಸಿ ಡಿ then this is ಇ. ಇಲ್ಲಿ ಕೊರತೆಯಲ್ಲಿರುವ ಸಂಪನ್ಮೂಲಗಳು ಅಥವಾ ಅರ್ಥವ್ಯವಸ್ಥೆಯಲ್ಲಿ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳಿಂದ ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳ ಸಂಗ್ರಹ ಉತ್ಪಾದನಾ ಸಾಧ್ಯತಾಗಣ ಎಂದು ಕರೆಯುವರು ಅನ್ನೋದನ್ನು ಓದಿದ್ವಿ. ಸೊ ಇಲ್ಲಿ ಸಾಧ್ಯತೆ ಅಂತ ಬಂದಾಗ ಸಾಧ್ಯತೆ ಸಂಯೋಜನೆ ನಾನು ಸರಕುಗಳನ್ನ ತೆಗೆದುಕೊಂಡಿದ್ದೆ. ಒಂದು ಸಾಧ್ಯತೆ ಅಂದಾಗ ಎ ಬಿ ಸಿ ಡಿ ಇ, ಈ ಕಡೆಗೆ ಒಂದು ನಾನು ಧಾನ್ಯ ಮತ್ತೊಂದು ಹತ್ತಿ, ಇವುಗಳನ್ನ ನಾವು ಘಟಕಗಳ ಮುಖಾಂತರ ಅಳೆಯುವುದು. ಇಲ್ಲಿ ಧಾನ್ಯ ನಾನು 0 1 2 3 4, ಹತ್ತಿಯ ಘಟಕಗಳು 10 9 7 4 ಹಾಗೂ 0 ಇವುಗಳನ್ನು ತೆಗೆದುಕೊಂಡು ಹೀಗೆ ನಾವು ಅನೇಕ ಈ ಧಾನ್ಯ ಮತ್ತು ಹತ್ತಿಯ ಈ ಸಂಯೋಜನೆಗಳನ್ನ ಮಾಡಬಹುದು. ಆದರೆ ಅರ್ಥವ್ಯವಸ್ಥೆಯಲ್ಲಿ ಇವುಗಳಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಾವು ಕೊಟ್ಟಾಗ OX ಈ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಉತ್ಪಾದನಾ ಸಾಧ್ಯತೆಗಳು. ಈ ಕಡೆಗೆ ನಾನು ಯಾವುದನ್ನು ತೆಗೆದುಕೊಂಡಿದ್ದೆ, ಧಾನ್ಯ ಹತ್ತಿ, ಈ ಘಟಕಗಳಿಂದ ಸಂಯೋಜನೆ. ಇಲ್ಲಿ ನೋಡ್ರಿ, ಒಂದು 4 ಇದ್ದಾಗ 0, ಆಮೇಲೆ 1 0 1 2 3 4 ಈ ತರ ನಾವು ಸಂಖ್ಯೆಗಳನ್ನ ಇಟ್ಕೊಂಡು ಡಯಾಗ್ರಾಮ್ ಅನ್ನ ತೆಗಿಬೇಕಾಗುತ್ತೆ. ಆಮೇಲೆ ಇಲ್ಲಿ ಈ ವಿವಿಧ ಉತ್ಪಾದನಾ ಸಾಧ್ಯತೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ರೇಖೆ. ಈ ರೇಖೆಗೆ ನಾವು ಏನಂತೀವಿ, ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕರೆಯುತ್ತಾರೆ. ಅದರ ಜೊತೆಗೆ ಎಇ ಅನ್ನುವಂಥದ್ದು, ಎಇ ಇದ್ದದ್ದು ಏನ್ ಹೇಳ್ತೈತೆ ಅಂದ್ರೆ ಉತ್ಪಾದನಾ ಸಾಧ್ಯತಾ ರೇಖೆ. ಆಮೇಲೆ ಎಫ್ ಅನ್ನೋದು ಸಂಪನ್ಮೂಲಗಳ ಅಪೂರ್ಣ ಬಳಕೆಯನ್ನ ತೋರಿಸುವುದು. ಇಲ್ಲಿ ಎಫ್, ಆಮೇಲೆ ಇಲ್ಲೊಂದು ಜಿ, ಇದು ಸಂಪೂರ್ಣ ಅಥವಾ ಅಪೂರ್ಣ ಬಳಕೆಗಳ ಒಂದು ಸಂಪನ್ಮೂಲಗಳ ಅಪೂರ್ಣ ಬಳಕೆಯನ್ನ ತೋರಿಸ್ತಿ. ಆಮೇಲೆ ಜಿ ಅನ್ನೋದು ಉತ್ಪಾದಿಸಲು ಸಾಧ್ಯವಾಗದ ಸಂಯೋಜನೆಯಾಗಿದೆ, ಕಾರಣ ಸಂಪನ್ಮೂಲಗಳು ಈ ಪ್ರಮಾಣದಲ್ಲಿ ಇಲ್ಲ. ಅದರ ಜೊತೆಗೆ ಇದನ್ನು ಬರೆಯೋನು, ಸಂಪನ್ಮೂಲಗಳ ಅಪೂರ್ಣ ಬಳಕೆ. ಆಮೇಲೆ ಎ ಬಿ ಸಿ ಡಿ ಇ ಸಂಯೋಜನೆಗಳು, ಈ ಎಲ್ಲಾ ಸಂಯೋಜನೆಗಳು ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನು ಪ್ರತಿನಿಧಿಸುತ್ತವೆ. ಸಂಪನ್ಮೂಲಗಳ ಸಮರ್ಥ ಬಳಕೆ, ಸರಿಯಾಗಿ ಬಳಕೆಯನ್ನ ಮಾಡಿಕೊಂಡಂಥದ್ದು ಎ ಬಿ ಸಿ ಡಿ ಇ. ಉತ್ಪಾದನಾ ಸಾಧ್ಯತೆ, ಇವುಗಳಲ್ಲಿ ಯಾವುದಾದ್ರೂ ಒಂದು ಸಂಯೋಜನೆಯನ್ನ ತೆಗೆದುಕೊಂಡು ಅರ್ಥವ್ಯವಸ್ಥೆ ಇದ್ದದ್ದು ಏನ್ ಮಾಡ್ತೈತಿ, ಗರಿಷ್ಠ ಮಟ್ಟದ ತೃಪ್ತಿಯನ್ನ ಜನರಿಗೆ ನೀಡುವುದು. ಇನ್ನು ಉತ್ಪಾದನಾ ಸಾಧ್ಯತೆ ರೇಖೆ, ಯಾವಾಗಲೂ ಉತ್ಪಾದನಾ ಸಾಧ್ಯತೆ ರೇಖೆ ಇದ್ದಿದ್ದು ಈ ತರ ಇರುವುದು. ಎಕ್ಸ್ ಓ ವೈ ಅಂತ ತೋರಿಸಿದಾಗ ಈ ತರ ಬರುತ್ತೆ. ಇದು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಕಾರಣ ಏನಂತಂದ್ರೆ ಸಂಪನ್ಮೂಲಗಳು ಕೊರತೆಯಲ್ಲಿವೆ. ಸಂಪನ್ಮೂಲಗಳು ಕೊರತೆ ಇದ್ದ ಕಾರಣ ಈ ಉತ್ಪಾದನಾ ಸಾಧ್ಯತೆ ರೇಖೆ ಯಾವಾಗಲೂ ಇಳಿಮುಖವಾಗಿ ಈ ರೀತಿ ಚಲಿಸುವುದು. ಇಲ್ಲಿ ಒಂದು ಸರಕನ್ನು ಹೆಚ್ಚಾಗಿ ಉತ್ಪಾದಿಸಿದ್ರೆ, ಸಪೋಸ್ ಒಂದು ನಾವು ಯೂನಿಟ್ ಅನ್ನ ಇಲ್ಲಿ ಹೆಚ್ಚಾಗಿ ತಗೊಂಡಾಗ ಈ ಕಡೆ ಕಡಿಮೆ ಆಗ್ಬೋದು, ಅಥವಾ ಈ ಕಡೆ ನಾವು ಹೆಚ್ಚು ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಸರಕಿನ ಉತ್ಪಾದನೆ ಕಡಿಮೆ ಆಗ್ಬೋದು.
ಒಂದು ಸರಕಿನ ಪ್ರತಿ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದಿಸಲು ತ್ಯಾಗ ಮಾಡಬೇಕಾದ ಮತ್ತೊಂದು ಸರಕಿನ ಘಟಕಗಳ ಪ್ರಮಾಣವನ್ನು ಸದಾವಕಾಶದ ವೆಚ್ಚ ಎಂತಾರೆ. ಇದೊಂದು ನೋಡ್ರಿ, ಸದಾವಕಾಶದ ವೆಚ್ಚ. ಸದಾವಕಾಶದ ವೆಚ್ಚ ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ, ಒಂದು ಸರಕಿನ ಪ್ರತಿ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದಿಸಲು, ಒಂದು ಸರಕನ್ನ ನಾವು ಉತ್ಪಾದನೆ ಮಾಡ್ಬೇಕಂದಾಗ ತ್ಯಾಗ ಮಾಡಬೇಕಾದ ಮತ್ತೊಂದು ಸರಕಿನ ಘಟಕದ ಪ್ರಮಾಣ. ಈಗ ಇಲ್ಲಿ ಉದಾಹರಣೆ ಅಂತ ತಗೊಂಡಾಗ ABCDE ಅಂತಂದು ತಗೊಂಡೆ. ಇಲ್ಲಿ 1 10, ಆಮೇಲೆ ಇಲ್ಲಿ 1 9, 2 7. ಒಂದು ಸರಕನ್ನು ಉತ್ಪಾದಿಸಲು ಇಲ್ಲಿ ಏನಾಯ್ತಂದ್ರೆ ಇದು ಒಂದನ್ನು ತ್ಯಾಗ ಮಾಡಿತು, ಅಥವಾ ಒಂದು ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದಿಸಲು ತ್ಯಾಗ ಮಾಡಬೇಕಾದ ಮತ್ತೊಂದು ಸರಕಿನ ಘಟಕಗಳ ಪ್ರಮಾಣ. ಇಲ್ಲಿ ನಾವು ಮಾಡ್ಬೇಕಂದಾಗ ಇದು ಏನ್ ಮಾಡ್ತೈತಿ, 2 ಯೂನಿಟ್ ಇಲ್ಲಿ ಆದಾಗ ಇಲ್ಲಿ ಕಮ್ಮಿ ಆಗ್ತೈತಿ. ಒಂದು ಸರಕನ್ನು ಉತ್ಪಾದನೆ ಮಾಡ್ಬೇಕಾದ್ರ ಮತ್ತೊಂದು ಸರಕು ತ್ಯಾಗ ಮಾಡುವಂತಹ ಪ್ರಮಾಣವನ್ನು, ಘಟಕಿನ ಪ್ರಮಾಣವನ್ನ ನಾವು ಏನಂತೀವಿ, ಸದಾವಕಾಶದ ವೆಚ್ಚ ಎಂದು ಕರೆಯುತ್ತೇವೆ. ಇಲ್ಲಿ ಪ್ರತಿ ಧಾನ್ಯದ ಉತ್ಪಾದನೆಗಾಗಿ ಹೆಚ್ಚುವರಿ ಪ್ರತಿ ಬಾರಿ ತ್ಯಾಗ ಮಾಡಬೇಕಾದ ಹತ್ತಿಯ ಘಟಕಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಉತ್ಪಾದನಾ ಸಾಧ್ಯತೆ ರೇಖೆಯ ಮೂಲಕ್ಕೆ ನಿಮ್ನ ಮಧ್ಯವಾಗಿರುತ್ತದೆ. ಇಲ್ಲಿ ಇದನ್ನೇ ಉದಾಹರಣೆ ತಗೊಂಡಾಗ ಇದು ನಿಮ್ನ ಮಧ್ಯ ಅಂತಂದು ಕರಿತೇವೆ ನಾವು. ಸೊ ಇದು ಸದಾವಕಾಶದ ವೆಚ್ಚದ ಬಗ್ಗೆ ಆಯ್ತು. ಆಮೇಲೆ ಇದು ಪೂರ್ತಿಯಾಗಿ ಉತ್ಪಾದನಾ ಸಾಧ್ಯತೆಯ ರೇಖೆಯ ಬಗ್ಗೆ ಇವತ್ತು ತಿಳಿದುಕೊಂಡ್ವಿ. ಇನ್ನು ಮುಂದಿನ ಈ ಒಂದು ಮೊದಲ ಪಾಠದಲ್ಲಿ ನಾವು ಓದುವುದು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ. ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ. ವಾಸ್ತವಿಕ ಎಂದರೇನು ಮತ್ತು ಮಾದರಿ ಎಂದರೇನು? ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಯಾವುದೇ ಪರಿಸ್ಥಿತಿಯನ್ನು ಇದ್ದಂತೆ ಹೇಳುವುದು, ಇದ್ದದ್ದನ್ನು ಇದ್ದಂತೆ. ಯಾವುದೇ ಸ್ಥಿತಿಯನ್ನು ಇದ್ದದ್ದನ್ನು ಇದ್ದಂತೆ ಹೇಳುವುದು ಅಥವಾ ವಿವರಿಸುವುದು, ಇದನ್ನು ವಾಸ್ತವಿಕ ಅಂತಂದು ಕರಿತೀವಿ. ಉದಾಹರಣೆಗೆ ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ಸಮಸ್ಯೆ. ಆರ್ಥಿಕ ಸಮಸ್ಯೆ ಅಂದಾಗ ಈಗ ಜನಸಂಖ್ಯೆ ಬೆಳವಣಿಗೆ, ಅದರ ಪರಿಸ್ಥಿತಿಯನ್ನ ಹೇಳುವುದು, ಇದ್ದದ್ದನ್ನ ಇದ್ದ ಹಾಗೆ ವಿವರಣೆ ಕೊಡ್ತೈತಿ. ಅದರ ಕಾರಣ ಮತ್ತು ಪರಿಣಾಮ ವಿವರಿಸಿ ಹೇಳುವುದು, ಅದರ ಕಾರಣ ಏನು ಅಥವಾ ಪರಿಣಾಮ ಏನು ಅಂತಂದ ವಿವರಣೆಯನ್ನ ಕೊಡುವುದು. ಉದಾಹರಣೆ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ. ಆರ್ಥಿಕ ಪರಿಸ್ಥಿತಿ ಮತ್ತು ಆರ್ಥಿಕ ಸಮಸ್ಯೆಗಳು. ಪರಿಸ್ಥಿತಿ ಮತ್ತು ಸಮಸ್ಯೆ ಅಂತಂದಾಗ ಈಗ ಶಿಕ್ಷಣ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಅಂದಾಗ ಬೆಲೆಗಳ ಏರಿಕೆ ಆಗಿರ್ಬೋದು. ಇದನ್ನ ಅದು ಏನ್ ಮಾಡ್ತೈತಿ, ವಾಸ್ತವಿಕ ಅರ್ಥಶಾಸ್ತ್ರದಿಂದ ಇದ್ದದ್ದನ್ನ ಇದ್ದ ಹಾಗೆ ವಿವರಿಸುತ್ತದೆ. ಇನ್ನು ಮಾದರಿ ಅರ್ಥಶಾಸ್ತ್ರ ಅಂದಾಗ ಯಾವುದೇ ಪರಿಸ್ಥಿತಿಯು ಹೇಗಿರಬೇಕು, ಯಾವುದು ಸರಿ ಯಾವುದು ತಪ್ಪು ಎಂದು ವಿವರಿಸೋದು. ಇದು ಏನ್ ಮಾಡ್ತೈತಿ, ಯಾವುದೇ ಪರಿಸ್ಥಿತಿ ಇದು ಏನ್ ಹೇಳ್ತು, ವಾಸ್ತವಿಕ ಇದ್ದದ್ದ ಯಾವುದೇ ಪರಿಸ್ಥಿತಿಯನ್ನ ಇದ್ದದ್ದನ್ನ ಇದ್ದಂತೆ ಇದು ವಿವರಿಸ್ತು. ಇದ್ದದ್ದು ಏನ್ ಹೇಳ್ತೈತಿ, ಯಾವುದೇ ಪರಿಸ್ಥಿತಿಯನ್ನ ಯಾವುದು ಹೇಗಿರಬೇಕು, ಯಾವ ಪರಿಸ್ಥಿತಿ ಅಥವಾ ಯಾವುದು ಹೇಗಿರಬೇಕು, ಆಮೇಲೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿಸಿಕೊಡುವುದು ಮಾದರಿ ಅರ್ಥಶಾಸ್ತ್ರ. ಇಲ್ಲಿ ಏನ್ ಹೇಳ್ತೈತೆ ಅಂದ್ರ, ಇದು ಈಗ ಆರ್ಥಿಕ ಪರಿಸ್ಥಿತಿ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳಿದಾಗ ಈ ಆರ್ಥಿಕ ಸಮಸ್ಯೆಗಳು, ಇವುಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ. ಇಲ್ಲಿ ಉದಾಹರಣೆಗಾಗಿ ನಾನು ಜನಸಂಖ್ಯಾ ಸಮಸ್ಯೆಯನ್ನ ತೆಗೆದುಕೊಂಡಾಗ ಇದು ವಾಸ್ತವಿಕ ಅರ್ಥಶಾಸ್ತ್ರ ಇದ್ದದ್ದು ಭಾರತದ ಜನಸಂಖ್ಯೆ ಸಮಸ್ಯೆಗಳು, ಭಾರತ ಜನಸಂಖ್ಯೆಯ ಯಾವ ರೀತಿ ಐತಿ, ಇವತ್ತಿನ ಸ್ಥಿತಿಗತಿಗಳೇನು ಅನ್ನೋದನ್ನ ಮಾತ್ರ ಇದು ವಾಸ್ತವಿಕ ಅರ್ಥಶಾಸ್ತ್ರ ಹೇಳಿದಾಗ, ಈ ಮಾದರಿ ಅರ್ಥಶಾಸ್ತ್ರ ಏನ್ ಹೇಳ್ತೈತೆ ಅಂದ್ರ ಈ ಜನಸಂಖ್ಯೆಗಳ ಜೊತೆಗೆ ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುವುದು.
ಸೂಚಿಸುವುದು. ಈಗ ಉದಾಹರಣೆ ಮತ್ತೊಂದು ಶಿಕ್ಷಣದ ಸಮಸ್ಯೆಗಳನ್ನ ಇದು ಹೇಳಿದಾಗ ಈ ಶಿಕ್ಷಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಸೂಚಿಸುವುದು ಮಾದರಿ ಅರ್ಥಶಾಸ್ತ್ರ. ಇದು 2 ಅಂಕದ ಪ್ರಶ್ನೆ ಆಗಿರಬಹುದು ಅಥವಾ 2 ಅಂಕದ ಪ್ರಶ್ನೆ ಬರಬಹುದು. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ ಅಂತಂದು ಕೊಡಬಹುದು. ಇನ್ನು ಕೊನೆಯದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಇಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅಂತಂದಾಗ 1920ರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರ್ಯಾಗ್ನರ್ ಫ್ರಿಶ್ 1920ರಲ್ಲಿ ಮೊದಲ ಬಾರಿಗೆ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪದಗಳನ್ನ ಬಳಕೆಗೆ ತಂದ್ರು. ಇದು ಸೂಕ್ಷ್ಮ ಅಂತಂದಾಗ ಮೈಕ್ರೋ ಅಂತಂದು ಹೇಳ್ತೇವೆ ನಾವು, ಸಮಗ್ರ ಅಂದಾಗ ಮ್ಯಾಕ್ರೋ ಅಂತಂದು ಕರಿತೀವಿ. ಮೈಕ್ರೋ ಅನ್ನುವಂಥದ್ದು ಗ್ರೀಕ್ ಪದದಿಂದ ಮೈಕ್ರೋಸ್ ಮೈಕ್ರೋಸ್ ಅಂತಂದ್ರೆ ಸೂಕ್ಷ್ಮ ಅಂತಂದು ಹೇಳ್ತೇವೆ ನಾವು, ಅಥವಾ ಸಣ್ಣದು ಅನ್ನುವಂತ ಶಬ್ದ. ಇದು ಸಹ ಗ್ರೀಕ್ ಭಾಷೆದ್ದು ಮ್ಯಾಕ್ರೋಸ್ ಅಂದ್ರೆ ಮ್ಯಾಕ್ರೋಸ್ ದೊಡ್ಡದು, ಅಥವಾ ಇನ್ನೊಂದು ಪದ ಇದಕ್ಕೆ ಸಮಗ್ರ ಅಂತನೂ ಕರಿತೀವಿ. ಈ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡೋದು ಸೂಕ್ಷ್ಮ ಶಾಸ್ತ್ರ. ಈಗ ಸಣ್ಣ ಸಣ್ಣ ಘಟಕ ಅಂತಂದು ಬಂದಾಗ ಸಣ್ಣ ಸಣ್ಣ ಘಟಕ ಯಾವುದು ಅನ್ನುವಂತ ಪ್ರಶ್ನೆ. ಇದಕ್ಕೆ ಉದಾಹರಣೆಗಾಗಿ ಒಬ್ಬನೇ ಉತ್ಪಾದಕ ಆತನ ಬಗ್ಗೆ ಅಧ್ಯಯನ ಮಾಡುವುದು ಉತ್ಪಾದಕ, ಅಥವಾ ಉತ್ಪಾದಕ ಒಬ್ಬ ಬಳಕೆದಾರ, ಅಥವಾ ಇನ್ನೊಂದು ಒಂದು ಸರಕಿನ ಬೇಡಿಕೆ, ಅಥವಾ ಒಂದು ಸರಕಿನ ಪೂರೈಕೆ, ಅಥವಾ ಒಂದು ಉದ್ಯಮ ಘಟಕ, ಒಂದು ಮಾರುಕಟ್ಟೆ. ಇವು ಎಲ್ಲ ಸ್ಟಡಿ ಮಾಡೋದು ಅಥವಾ ಇವುಗಳ ಅಧ್ಯಯನ. ಒಬ್ಬ ಉತ್ಪಾದಕ ಆಗಿರ್ಬೋದು ಅಥವಾ ಒಬ್ಬ ಬಳಕೆದಾರನ ಬಗ್ಗೆ ನಾವು ಅಧ್ಯಯನ ಮಾಡಬಹುದು. ಒಂದು ಸರಕಿನ ಬೇಡಿಕೆ ಯಾವ ರೀತಿ ಇದೆ ಮಾರ್ಕೆಟ್ ದಲ್ಲಿ, ಒಂದು ಸರಕಿನ ಬೇಡಿಕೆ ಯಾವ ತರ ಇರುವುದು ಅನ್ನೋದನ್ನು ಅಧ್ಯಯನ ಮಾಡೋದು, ಅಥವಾ ಒಂದು ಸರಕಿನ ಪೂರೈಕೆ ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಪೂರೈಕೆ ಬಗ್ಗೆ ಅಥವಾ ಒಂದು ಉದ್ಯಮ ಘಟಕದ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾವೇನು ಎಲ್ಲಿ ಓದ್ತೇವೆ ಅಂತಂದ್ರ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಓದುತ್ತೇವೆ. ಇದನ್ನು ತುಣುಕು ವಿಧಾನವೆಂದು ಕರೆಯುವರು ಅಥವಾ ಬೆಲೆ ಸಿದ್ಧಾಂತ ಎಂತಲೂ ಕರೆಯುತ್ತಾರೆ. ಇನ್ನು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು. ಇದು ಬರೇ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಸಮಗ್ರ ಅರ್ಥಶಾಸ್ತ್ರ ಇದ್ದದ್ದು ಏನ್ ಮಾಡ್ತತಿ, ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು. ಸಮಗ್ರವಾಗಿ ಅಧ್ಯಯನ ಏನ್ ಮಾಡ್ತತಿ ಅದು ಅಧ್ಯಯನ ಅಂದಾಗ, ಉದಾಹರಣೆ ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡುವುದು ಯಾವುದು ಸಮಗ್ರ ಅರ್ಥಶಾಸ್ತ್ರ. ಅಥವಾ ಸಮಗ್ರ ಉಳಿತಾಯ, ಒಂದು ದೇಶದ ಸಮಗ್ರ ಉಳಿತಾಯ ಎಷ್ಟಿದೆ ಅನ್ನೋದು ಉಳಿತಾಯ. ಆಮೇಲೆ ಒಂದು ದೇಶದ ಒಂದು ಸಮಗ್ರ ಪೂರೈಕೆ, ಅಥವಾ ಒಂದು ಸಮಗ್ರ ಅನುಭೋಗ. ಇದನ್ನು ಕೀನ್ಸ್ ಅವರು ಪ್ರಸಿದ್ಧಿಗೆ ತಂದರು. ಸೊ ಇಲ್ಲಿಗೆ ನಮಗೆ ಮೊದಲನೆಯ ಅಧ್ಯಾಯದ ಪಾಠವನ್ನ ಮುಕ್ತಾಯ ಮಾಡೋಣ. ಇಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ನಮ್ಮ ಪರೀಕ್ಷೆಗೆ ಬರುವಂತ ಪ್ರಶ್ನೆಗಳು ಅಂದಾಗ ಮೊದಲೇ ಹೇಳಿದ ಹಾಗೆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಕೇವಲ 6 ಅಂಕದ ಪ್ರಶ್ನೆಗಳನ್ನ ನಾವು ಕಾಣ್ತೀವಿ. ಅಂಕಗಳ ಪ್ರಶ್ನೆ. ಸೊ ಇಲ್ಲಿ ಬರುವಂತದ್ದು ಇಂಪಾರ್ಟೆಂಟ್ ಅಂದಾಗ ಯಾವ್ದಪ್ಪ, ಒಂದು
ಹೇಳಿದೆ ನಾನು. ಮೊದಲೇದ್ದು ಯಾವ್ದು ಬರ್ಬೋದು? ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಶಾಸ್ತ್ರ ಎಂದರೇನು? ಎರಡನೇದ್ದು 1 ಅಂಕದ ಪ್ರಶ್ನೆ ಆಗ್ಬಹುದು. ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಎಂದರೇನು? ಮಾದರಿ ಅರ್ಥಶಾಸ್ತ್ರ ಎಂದರೇನು? 4 ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ಇನ್ನು 5ನೇ ಪ್ರಶ್ನೆ ಕೇಂದ್ರೀಯ ಅರ್ಥವ್ಯವಸ್ಥೆ ಎಂದರೇನು? 6 ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದರೇನು? ಅರ್ಥವ್ಯವಸ್ಥೆ ಎಂದರೇನು? ಇವು ಆಮೇಲೆ ಮತ್ತೊಂದು ಮರ್ತಿದ್ವಿ. ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಗಳು ಯಾವುವು? ಇವು ಪ್ರಶ್ನೆಗಳು. ಇವಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂದಾಗ ಅರ್ಥಶಾಸ್ತ್ರದಲ್ಲಿ ಅಥವಾ ನಾವು ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದು ಹೇಳ್ತೀವಿ. ಸಮಗ್ರ ಶಾಸ್ತ್ರ ಅಂದ್ರ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು. ಇದಕ್ಕೊಂದೊಂದು ಉದಾಹರಣೆಯನ್ನ ಕೊಡ್ಬೇಕಾಗ್ತೈತಿ ನೀವು, ಅಥವಾ ಅವ್ರ ಪ್ರಶ್ನೆಗಳ ಉದಾಹರಣೆಯನ್ನ ಕೊಡಿ ಅಂತಂದು ಕೇಳ್ಬೋದು. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದಾಗ ಒಬ್ಬ ಉತ್ಪಾದಕ ಅಥವಾ ಒಬ್ಬ ಬಳಕೆದಾರನ ಒಂದು ಉದಾಹರಣೆ. ಸಮಗ್ರ ಅಂದಾಗ ಒಟ್ಟು ರಾಷ್ಟ್ರೀಯ ಆದಾಯದ ಒಂದು ಉದಾಹರಣೆ. ಇನ್ನು ಅದಕ್ಕಿಂತ ಮುಂಚೆ ಮೊದ್ಲೇ ಹೇಳಿದೆ ನಾನು, ಮಾದರಿ ಅರ್ಥಶಾಸ್ತ್ರ ಎಂದರೇನು ಅಂತಂದು ಪ್ರಶ್ನೆ ಬಂದಾಗ ಯಾವುದೇ ಒಂದು ಪರಿಸ್ಥಿತಿ ಹೇಗಿರಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಹೇಳುವುದು ಮಾದರಿ ಅರ್ಥಶಾಸ್ತ್ರ. ಆಮೇಲೆ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಇದ್ದದ್ದನ್ನು ಇದ್ದಂತೆ ವಿವರಿಸೋದು. ಕೇಂದ್ರೀಯ ಅರ್ಥವ್ಯವಸ್ಥೆ ಅಂದಾಗ ದೇಶದಲ್ಲಿ ಉತ್ಪಾದಿಸುವಂತದ್ದು ಎಲ್ಲದೂ ಒಂದು ಸರ್ಕಾರದ ಆಧೀನದಲ್ಲಿರುವಂತದ್ದು. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದಾಗ ಎಲ್ಲ ಒಂದು ಅರ್ಥವ್ಯವಸ್ಥೆಯು ಯಾರ ಕಡೆ ಇರ್ತೈತೆ ಅಂದ್ರ ಇಟ್ ಈಸ್ ಓನ್ಡ್ ಅಂಡ್ ಕಂಟ್ರೋಲ್ಡ್ ಬೈ ದಿ ಪ್ರೈವೇಟ್ ಅಂತಂದು ಹೇಳ್ತೇವೆ ನಾವು. ಖಾಸಗಿಯವರ ಹಿಡಿತದಲ್ಲಿರುವುದು ಮಾರುಕಟ್ಟೆಯ ಅರ್ಥವ್ಯವಸ್ಥೆ. ಇನ್ನು ಮೂಲ ಸಮಸ್ಯೆಗಳು ಯಾವುವು ಅಂತಂದು ಬಂದಾಗ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋಂಥದ್ದು. ಈ ಪ್ರಶ್ನೆಗಳಿಗೆ ನಾನು ಪುಸ್ತಕ ಈಗ ಮತ್ತೊಮ್ಮೆ ನಾನು ಏನ್ ಮಾಡ್ತೀನಿ, ಇವುಗಳಿಗೆ ಉತ್ತರವನ್ನ ನಾನು ನಿಮಗ್ ಮತ್ತೆ ಹಾಕ್ತೀನಿ ಗ್ರೂಪ್ದಲ್ಲಿ. ಅವುಗಳನ್ನ ನೋಡಿ ನೀವು ಉತ್ತರಗಳನ್ನ ಬರಿಬೇಕು. ಆಮೇಲೆ ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳು 1 ಮಾರ್ಕ್ ಕ್ವಶನ್ಸ್ ಅಂತಂದ್ ಬರ್ತಾವು. ಸೊ ಅದಕ್ಕಾಗಿ ನೀವು ಚಾಯ್ಸ್ ಇರ್ತೈತಿ, ಆ ಚಾಯ್ಸ್ ಅನ್ನ ನೋಡಿ ನೀವು ಬರಿಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನು 4 ಅಂಕದ ಪ್ರಶ್ನೆ ಅಂದಾಗ ಬಹುಶಃ ಅವರು ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಕೇಂದ್ರೀಯ ಅರ್ಥವ್ಯವಸ್ಥೆಯ ನಡುವಿನ ವ್ಯತ್ಯಾಸಗಳನ್ನ ಕೇಳಬಹುದು, ಅಥವಾ ಕೇಂದ್ರೀಯ ಅರ್ಥವ್ಯವಸ್ಥೆ ಎಂದರೇನು ಅನ್ನುವಂಥದ್ದನ್ನ 4 ಅಂಕಕ್ಕಾದ್ರೂ ಕೇಳಬಹುದು. ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನ 4 ಅಂಕಕ್ಕಾದ್ರೂ ಕೇಳಬಹುದು. ಅದ್ರ ಜೊತೆಗೆ ಇದು ನೋಡಿ, ಇದು 2 ಅಂಕದ ಪ್ರಶ್ನೆಗೆ ಬರ್ಬೋದು. ಆಮೇಲೆ ಇವುಗಳ ವ್ಯತ್ಯಾಸ ಯಾವಾಗಲೂ ಒಂದು ನೆನಪಲ್ಲಿ ಇಟ್ಕೊಳ್ರಿ ಮಕ್ಕಳೇ. ಇಲ್ಲಿ ಯಾವುದೇ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಇದ್ದಾಗ ಯಾವಾಗಲೂ ಯಾವ ತರ ಪ್ರಶ್ನೆಗಳು ಬರ್ತಾವಂತ, ಬರೀ ವ್ಯತ್ಯಾಸ ಅಥವಾ ಟೈಪ್ಸ್ ಅಂತೀರ್ ನೋಡ್ರಿ ನೀವು, ವಿಧಗಳು. ಇವು ಯಾವಾಗಲೂ 2 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು. ವಿಧಗಳು, ಇಲ್ಲಿ ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಗಳು ಯಾವುವು ಅಥವಾ ಎಷ್ಟು ವಿಧ ಅಂದಾಗ 3, ಇದು 2 ಅಂಕದ ಪ್ರಶ್ನೆ ಆಗಿರ್ಬೋದು. ವ್ಯತ್ಯಾಸಗಳು ಅಂದಾಗ ಇಲ್ಲಿ ನೋಡ್ರಿ,
ಮಾದರಿ ಹಾಗೂ ವಾಸ್ತವಿಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಬರೆಯಿರಿ. ಇದು 2 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಅಥವಾ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅನ್ನುವುದು 2 ಅಂಕದ ಪ್ರಶ್ನೆ. 1 ಅಂಕದ ಪ್ರಶ್ನೆ ಅಂತಂದು ಬಂದಾಗ ಯಾವ್ದು ಬರ್ಬೋದು? ಬಿಟ್ಟ ಸ್ಥಳದಲ್ಲಿ 1 ಅಂಕದ ಪ್ರಶ್ನೆ ಬರ್ಬಹುದು. ಅಥವಾ ಚೂಸ್ ಮೊದ್ಲೇದ್ದು 4 ಉತ್ತರಗಳನ್ನ ಕೊಟ್ಟಿರ್ತಾರೋ ಆ 4 ಉತ್ತರಗಳಲ್ಲಿ ಒಂದು ಬಿಟ್ಟ ಸ್ಥಳ 1 ಅಂಕದ್ದಾಗಿರ್ಬೋದು. ಅಥವಾ ಅದರಲ್ಲಿ ಹುಡುಕಿ ಬರೆಯುವಂಥದ್ದು ಚೂಸ್ ಅಂತಂದು ಹೇಳ್ತೀವಲ್ಲ, 4 ಉತ್ತರಗಳಲ್ಲಿ 1 ಉತ್ತರವನ್ನ ಬರೆಯೋದು. ಅಥವಾ 1 ಅಂಕದ ಪ್ರಶ್ನೆ ಯಾವ್ದಾದ್ರನ್ನ ಕೇಳ್ಬೋದು ಅವರು. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಕೊಡಿ ಅಂತ ಕೇಳ್ಬೋದು. ಅಥವಾ ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯನ್ನ ನೀಡಿ ಅನ್ಬೋದು. ಇದು 1 ಅಂಕದ ಪ್ರಶ್ನೆ ಯಾವಾಗ್ಲೂ ಏನಿರ್ತೈತೆ ಅಂದ್ರ ತಟ್ಟನೆ ಉತ್ತರ ಕೊಡುವಂಥದ್ದು. ನೀವು ಏನ್ ಮಾಡ್ಬೇಕಂದ್ರೆ ಒಂದೇ ಪದದಲ್ಲಿ ಉತ್ತರ ಕೊಡುವಂಥದ್ದು 1 ಅಂಕದ ಪ್ರಶ್ನೆ ಅಂತಂದು ನಾವು ಕರಿತೀವಿ. ಆ ಪ್ರಶ್ನೆಗಳನ್ನ ಕೇಳಬಹುದು. ಒಟ್ಟಾರೆಗೆ ಈ 1ನೇ ಪಾಠದಲ್ಲಿ ನಮಗೆ 6 ಅಂಕಗಳನ್ನ ನೀಡಿರೋದು. ಈ ಪಾಠಕ್ಕೆ ಕೇವಲ 6 ಅಂಕಗಳು ಇರುವುದರಿಂದ ಇಲ್ಲಿ ನಮಗೆ ಸಿಗುವಂತ ಪ್ರಶ್ನೆಗಳು ಕೇವಲ 8 ಅಥವಾ 7 ಪ್ರಶ್ನೆಗಳನ್ನ ನೀವು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿಕೊಳ್ಬೇಕು. ಸೊ ಇಲ್ಲಿಗೆ ನನ್ನ ಈ 1ನೇ ಅಧ್ಯಾಯ ಮುಗೀತು. ಇನ್ನು 2ನೇ ಅಧ್ಯಾಯವನ್ನ ನಾವು ಮತ್ತೆ ನಾಳೆ ಪ್ರಾರಂಭ ಮಾಡೋಣ.